ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ಅಮ್ಮನವ್ರ ವಿಹಾರ ಹೋಗೋ ಸಮಯ 12 ಗಂಟೆ ಸರಿಯಾಗಿ ಆ ಮಹಾತಾಯಿ ಮುಂದೆ ಅಟ್ಟಟ್ಟಾಗಿ ಮಲಗಿಬಿಟ್ನಂತೆ. ಅಮ್ಮನವ್ರ ಪೀಠದಿಂದ ಎದ್ದು ವಿಹಾರ ಹೋಗೋದಿಕ್ಕೆ ಅಂತ ನೋಡಿದ್ರೆ ಕೆಳಗಡೆ ಪೆದ್ದಂಬಟ್ಟ ಮಲಗಿದ್ನಂತೆ. ಅಮ್ಮನವ್ರು ಅವನನ್ನು ನೋಡಿ ನೀನು ಏನು ಬೇಕು ಅಂತ ಕೇಳಿದ್ರಂತೆ. ಅವನು ಅಮ್ಮನವರ ನಿಜ ರೂಪ ನೋಡಿ ಗಾಬರಿಯಾಗಿ ಪ್ರಾಣ ಬಿಟ್ಟನಂತೆ. ಇದನ್ನೆಲ್ಲ ನಮ್ಮ ಯಜಮಾನರು ಕಣ್ಣಿಗೆ ಕಟ್ಟಿದಂಗೆ ಹೇಳ್ತಿದ್ರು. ಹಾಗಾದರೆ ಆ ತಾಯಿನ ನೋಡ್ಬೋದಾ? ಏನಪ್ಪ ನಿಮ್ಮ ಮಾವ ಹೇಳ್ತಿದ್ರು, ಅವರು ಅಮ್ಮನವರು ಉಪಾಸಕರಾಗಿದ್ದರಿಂದ ನಮಗೂ ಹೌದು ಅನ್ಸೋದು. ಮಾವ ಹೇಳಿರ್ತಾರೆ ಅಂದಮೇಲೆ ಸತ್ಯನೇ ಹೇಳಿರ್ತಾರೆ ಅಲ್ವೇ? ಇವತ್ತ್ಯಾಕೆ ಅಮ್ಮನವ್ರನ್ನ ನೋಡಬೇಕು ಅಂತ ವಿಚಿತ್ರವಾಗಿ ಬಡಬಡಿಸ್ತಿದೀಯಾ? ನಿನ್ನ ಮನಸ್ಸಿನಲ್ಲಿ ಏನೇ ಇದ್ರೂ ಅಮ್ಮನವ್ರ ವಿಗ್ರಹದ ಮುಂದೆ ಹೇಳ್ಕೊ, ಅವಳಿಗೆ ತಲುಪುತ್ತೆ ಅಂತ ಅನ್ಕೋ. ಇಲ್ಲ, ನಾ ಅಮ್ಮನವ್ರನ್ನ ನೋಡಲೇಬೇಕು, ಮುಖಾಮುಖಿ ಆಗಲೇಬೇಕು. ಯಾಕೆ? ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಇವತ್ತು. ಇವಳು ಅವಳ ತಂಗಿ ಮನೆಗೆ ಹೋಗಿ ಬಂದಾಗ್ಲಿಂದ ಏನೋ ಆಗಿದೆ. ಶೇಖರಿನೇ ವಿಚಾರಿಸ್ಬೇಕು, ಅಲ್ಲೇನು ನಡೀತು ಅಂತ. ಅಮ್ಮ ಕಾಪಾಡಮ್ಮ ನಮ್ಮ ಸಂಸಾರನ, ನಮ್ಮ ಮನೇನ.